ಕಂಗ್ರ್ಯಾಚುಲೇಷನ್ ಜೈ. ಈ ಮದುವೆಯಿಂದ ನಮ್ಮ 2 ಸ್ಟೇಟ್ಸ್ಗೂ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ತಾ ಇದೆಯಾ? ಇದು ತುಂಬಾ ಚಿಕ್ಕ ಪೋಸ್ಟ್ ಡೂಡ್. ಅದಕ್ಕಿಂತ ಹೆಚ್ಚಾಗಿರೋ ಪೋಸ್ಟ್. ನಾನು ತುಂಬಾ ಪ್ರೀತಿ ಮಾಡೋ ನನ್ನ ನಿತ್ಯನ್ಗೆ ಹಸ್ಬೆಂಡ್ ಆಗ್ತಿದ್ದೀನಿ. ಯು ಸೋ ಲಕ್ಕಿ ನಿತ್ಯ. ನಿನ್ನನ್ ಪ್ರೀತಿಸ್ತವನು, ನೀನ್ ಪ್ರೀತಿಸ್ತಿರೋನು ನಿನಗೆ ಗಂಡ ಆಗ್ತಿದ್ದಾನೆ. ನೀನ್ ಕೂಡ ಅದೃಷ್ಟವಂತನೇ ಭೂಮಿಕಾ. ನಿಮ್ ಪ್ರೀತಿ ಕೂಡ ಸಕ್ಸಸ್ ಆಗತ್ತೆ. ಎಸ್ ವಿರಾಟ್, ಅದ್ ಸರಿ, ನಿಮ್ಮ ಮದ್ವೆ ಯಾವಾಗ? ಇನ್ನು ನಿಶ್ಚಿತಾರ್ಥನೇ ಆಗಿಲ್ಲ, ಆಗ್ಲೇ ಮದ್ವೆ ಬಗ್ಗೆ ಮಾತಾಡೋದಾ? ಪ್ರೀತಿಗೆ ಮನ್ಸು ಅಂತಾದ್ರೆ ಸಾಕು ಬಿಡಿ, ಮದ್ವೆ ಮಾಡ್ಕೋಬಹುದು. ನಿಶ್ಚಿತಾರ್ಥ, ತಾಂಬೂಲ ಎಲ್ಲ ಬೇಕಾಗಿಲ್ಲ. ಹೌದು, ನೀವು ಎಂಗೇಜ್ಮೆಂಟ್ ಮಾಡ್ಕೊಂಡ್ಮೇಲೆ ಪ್ರೀತಿ ಮಾಡಿದ್ರ ಅಥವಾ ಪ್ರೀತಿ ಆದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ? ಫಸ್ಟ್ ನಮ್ಮ ಮಧ್ಯೆ ಲವ್ ಇರ್ಲಿಲ್ಲ. ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ವಿ. ಒಬ್ರನ್ನೊಬ್ರು ತಿಳ್ಕೊಳ್ದೇನೆ ನಿಶ್ಚಿತಾರ್ಥ ತನಕ ಬಂದಿದ್ವಿ. ಆಮೇಲೆ ನಮ್ ಲವ್ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ನಮ್ ಲವ್ ಜರ್ನಿ ತುಂಬಾ ಕ್ಯೂಟ್ ಆಗಿದೆ. ಲವ್ ಅಂದ್ರೇನೆ ಸ್ವೀಟ್ ಆ್ಯಂಡ್ ಕ್ಯೂಟ್. ಲವಲ್ ಬಿದ್ರೆ ಲೈಫ್ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಬದಲಾಗುತ್ತೆ. ಹೌದು, ಯಾಕಿನ್ನು ನೀವಿಬ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ? ನಮ್ ನಿಶ್ಚಿತಾರ್ಥ ಯಾವತ್ತೂ ಆಗೋಗಿದೆ ನಿತ್ಯ. ಆಗೋಗಿಲ್ಲ ಭೂಮಿ, ನಿಂತ್ ಹೋಗಿದ್ದು. ಏ, ನಿಂತ್ ಹೋಗಿದ್ದು ಅಂತ ನೀನ್ ಹೇಳೋದು, ಆಗ ಹೋಗಿದ್ದು ಅಂತ ನಮ್ ಭೂಮಿ ಹೇಳ್ತಾಳೆ. ಅದು ನಿಜನೇ ಜೆ. ನಾವು ಬಂದ ಹಾಗೆ ನೀವು ಕೂಡ ನಮ್ಮ ಮದುವೆಗೆ ತಪ್ಪದೆ ಬರಬೇಕು. ಶೋರ್ ಬ್ರೋ, ನೆನ್ಪಿಟ್ಕೊಂಡು ಇಬ್ರು ಬರ್ತೀವಿ. ಭೂಮಿಗೆ ವಿರಾಟ್ ಸರ್ಗೆ ಮದ್ವೆ ಅಂದ್ಕೊಂಡ್ರಾ? ಭೂಮಿ ಮದ್ವೆ ಬೇರೆ, ವಿರಾಟ್ ಸರ್ ಮದ್ವೆ ಬೇರೆ. ಎರಡು ಬೇರೆ ಬೇರೆ ಮದ್ವೆ. ಅದೇನು? ಭೂಮಿಗೆ ಸಿದ್ಧಾರ್ಥ್ ಜೊತೆ, ವಿರಾಟ್ ಸರ್ಗೆ ನನ್ ಜೊತೆ ಮದ್ವೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಆಗ್ಲೇ ನೀವಿಬ್ರು ಅಲ್ವಾ ರಂಗೋಲಿ ಮೇಲೆ ನಡ್ಕೊಂಡು ಬಂದಿದ್ದು? ರಂಗೋಲಿ ಟಾಸ್ಕ್ ತನಕನೇ ಅವರಿಬ್ರು. ನಿಜವಾದ ಕತೆ ಬೇರೆ ಇದೆ. ಯಾವುದು ಅರ್ಥನೇ ಆಗ್ತಿಲ್ಲ. ಕಂಪೋಷನ್, ಅದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾರ ಜೊತೆ ಮದ್ವೆ ಅನ್ನೋದು ಆ ಮದ್ವೆ ನಡೆದಾಗ್ಲೇ ನಮಗ್ ತಿಳಿಯೋದು. ಮೊದ್ಲು ಈ ಮದ್ವೆ ಮುಗಿಸೋಣ, ಸರಿನಾ? ಊಟಕ್ಕೂ ಬರ್ದೆ ಹರಟೆ ಹೊಡಿತಿದ್ದೀರಾ? ಬನ್ನಿ, ಎಲ್ಲ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಇಷ್ಟು ಬೇಗ ಡಿನ್ನರ್ ಯಾಕೆ ಚಿಕ್ಕಮ್ಮ? ಈಗ ಬೇಗ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕು. ಬೆಳಗ್ಗೆನೆ ಅರ್ಶನ ಶಾಸ್ತ್ರ ಶುರು ಮಾಡ್ಬೇಕು. ನಡೀರಿ ಎಲ್ಲ. ಬಾ ವಿರಾಟ್. ಬನ್ನಿ ಬನ್ನಿ ಬನ್ನಿ. ಏ ನಂದಿಕಾ, ನಿನ್ಗೆ ಹೇಳಿದ್ದು, ನಾಚಿಕೆ ಬಿಟ್ಟು ಅದೇನೆ ನಾಚಿಕೆ ಮಾಡ್ಕೊಳ್ದೆ ತಿನ್ನು, ಸುಮ್ನೆ ತಿನ್ನು. ನಿನಗೆ ತುಂಬ ಧೈರ್ಯ ಜೈ.
ನಮಗ್ ಕರೇಜ್ ಇದ್ರೇನೆ ಅವ್ರು ನಮ್ಮನ್ನ ಎಂಕರೇಜ್ ಮಾಡ್ತಾರೆ ಬ್ರೋ. ಆವ್ರೇಜ್ ಆಗಿದೀವಿ ಅನ್ಕೋ ಅವಾಯ್ಡ್ ಮಾಡ್ತಾರೆ. ಹಾಗಾದ್ರೆ ನಾನು ಟ್ರೈ ಮಾಡ್ತೀನಿ. ಯಾ ನಿಮ್ ಮದ್ವೆ ಆಗೋ ಹುಡ್ಗ ತುಂಬಾ ಸ್ಪೀಡ್ ಆಗಿದ್ದಾರೆ. ನಿನ್ ಮದ್ವೆ ಆಗೋ ಗಂಡು ಕೂಡ ತುಂಬಾ ಸ್ಪೀಡ್ ಆಗಿ ಇದ್ದಾರೆ. ಏನು? ನೋಡು. ಇದು ನಿನ್ ಸ್ವೀಟೇ, ಆಗ್ಲೇ ತೆಗ್ದಿದ್ದು. ಮತ್ತಿದು? ಅದು ನಂದು. ಏ ನಂದಿಕಾ, ನಾಚಿಕೆ ಮಾಡ್ಕೊಳ್ದೆ ತಿನ್ನು ಅಂದೆ ಅಂತ ಪಕ್ಕದಲ್ಲಿದ್ದವ್ರ ತಟ್ಟೆನೂ ಎಳ್ಕೊಂಡ್ ತಿಂತೀಯಾ? ಏ ಅನುಷಾ, ಇದು ನನ್ ಸ್ವೀಟು, ನನ್ಗೆ ಸಿಗ್ಬೇಕು. ಏ ಥೂ, ಹೋದಲ್ಲೆಲ್ಲ ಮರ್ಯಾದೆ ತೆಗಿತೀಯಲ್ಲೇ. ಇಲ್ಲ, ನನ್ ಪ್ರೀತಿನ್ ತಿಂತಾ ಇದ್ದೀನಿ. ಇಷ್ಟು ಜನರ ಮಧ್ಯದಲ್ಲಿ ಹೇಗೆ ಎತ್ಕೊಂಡ್ರಿ? ನನಗ್ ನೀನ್ ಬಿಟ್ರೆ ಇನ್ಯಾರೂ ಕಾಣಿಸ್ತಿಲ್ಲ. ನೀವು ಬಿಸ್ನೆಸ್ ಮ್ಯಾನ್ ಅಲ್ಲ, ದೊಡ್ಡ ಕಳ್ಳ ನೀವು. ಅಮ್ಮ, ಅರ್ಶನ ಕುಟ್ಟೋ ಶಾಸ್ತ್ರನ ಶುರು ಮಾಡಬೇಕು. ವಧುವರನ್ನ ಕರ್ಕೊಂಬನ್ನಿ. ನಾಣಿ ಸರ್. ಓ ಕರ್ಕೊಂಬ. ಓಕೆ ಸರ್. ನೀನ್ ಯಾಕೆ ಇಲ್ಲಿ ಬಂದೆ ಬೇಬಿ? ಬರ್ದೆ ಏನ್ ಮಾಡೋ ಅಂತ್ಯ? ಆ ತುಳಸಿನ ಲಿಫ್ಟ್ ಮಾಡೋಕೆ ಹೆಲ್ಪ್ ಆಗ್ತೀಯ ಅಂತ ನಿನ್ನ ಕರೆದ್ರೆ ನೀನ್ ಮಾತ್ರ ಅವಳನ್ನ ನೋಡಿದ್ರು ನೋಡ್ತಿದ್ದ ಹಾಗೆ ಇಲ್ಲೇನೋ ಪ್ರಳಯ ಆಗೋ ಥರ ಬಂದ್ಬಿಟ್ಟೆ. ಅಲ್ಲಿ ಅವಳು ಮತ್ತೆ ಓಡ್ ಹೋಗಿದ್ದಾಳೆ. ಅವಳು ಇಲ್ಲೇ ಬರ್ತಾಳೆ ಅಂತ ನಾನು ಬಂದಿದ್ದು. ನನಗೆ ಬೇರೆ ಕೆಲಸ ಏನು ಇಲ್ವಲ್ಲ. ರಿಲ್ಯಾಕ್ಸ್ ಬೇಬಿ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ತುಳಸಿ ಇಲ್ಲಿಗೆ ಬರ್ತಿದ್ದ ಹಾಗೆ ಅವಳನ್ನ ಕರ್ಕೊಂಡು ಹೋಗ್ಬಿಡು. ಅಲ್ಲಿವರೆಗೂ ನನ್ ಜೊತೆಗೆ ಇರು. ನಿತ್ಯ ಮದ್ವೆಗೆ ಫಾತಿಮಾ ಬಂದಿದ್ದಾಳೆ ಅಂತ ಎಲ್ಲರೂ ಅನ್ಕೋತಾರೆ. ಬಾ.
ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಮಾಮ್. ಕೂಲ್ ಬೇಬಿ. ಬಲಿ ಕೊಡೋ ಮೊದಲು ಪ್ರಾಣಿಗಳಿಗೆ ಮಾಡೋ ಅಲಂಕಾರ ಥರನೇ ಇದು. देवी सर्वभूतेषु शक्तिरूपेण संस्थिता नमस्तस्मै 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 नमो नमः या देवी सर्वभूतेषु मातृरूपेण संस्थिता नमस्तस्मै 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 नमो नमः या देवी सर्वभूतेषु मातृरूपेण संस्थिता नमस्तस्मै नमस्तस्मै नमो नमः. ಮದುವೆ ಆಗ್ತಿರೋ ದಂಪತಿಗಳು ಒರಳುವನಿಕೆಗೆ ನಮಸ್ಕಾರ ಮಾಡಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವಿಜ್ಞಾನಗಮ್ಯಂ ವಂದೇ ವಿಷ್ಣುಂ ಸರ್ವಲೋಕೈಕನಾಥಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ ದೇಶಮೇ ಸರ್ವಧರ್ಮಾಣಾಂ ಧರ್ಮೋ ಪುರೋಹಿತ್ರೆ, ಮತಃ. ಅರ್ಶನ ಕುಟ್ಬೇಕಾಗಿರೋದು ನಾವಿಬ್ರಲ್ವಾ? 3 ಕಲ್ಲು ಯಾಕಿದೆ? ಮದುವೆ ಆಗ್ತಿರೋ ದಂಪತಿಗಳ ಜೊತೆಗೆ ಮತ್ತೆರಡು ಜೋಡಿ ಅರಿಶಿನ ಕುಟ್ಟಿದ್ರೆ ಒಳ್ಳೇದು ಅಂತ ಶಾಸ್ತ್ರ ಹೇಳತ್ತಪ್ಪ. ಮತ್ತೆ ಈ ಅರಿಶಿಣ ಯಾಕೆ ಕೊಡ್ತಾರೆ? ಅರ್ಶನ ಶುಭ ಸೂಚನೆ ಅಪ್ಪ, ಲಕ್ಷ್ಮೀ ದೇವಿ ಪ್ರತೀಕ. ಅದಕ್ಕೆ ಅರ್ಶನದಿಂದನೇ ಮದುವೆ ಕಾರ್ಯಕ್ರಮ ಶುರು ಮಾಡ್ತಾರೆ. ಈ ಕುಟ್ಟಿರೋ ಅರ್ಶನದಿಂದನೇ ವಿನಾಯಕನ್ನ ಮಾಡಿ ಪೂಜೆ ಮಾಡ್ತಾರೆ. ಹೀಗ ಅರ್ಶನ ಕುಟ್ಟೋದ್ರ ಹಿಂದೆ ಇಷ್ಟು ದೊಡ್ಡ ಕತೆ ಇದೆಯಾ? ಅಮ್ಮ, ಮದುಮಗನ ತಾಯಿ ಮದುಮಗಳ ತಾಯಿನೂ ಕೂಡ ಅರಿಶಿಣದ ಕೊಂಬನ್ನು ತನ್ನಿ. ಯಾಕೆ ಮದುಮಗನ್ ಸೋದರತ್ತೆ ಮಾವ ತರಬಾರ್ದಾ? ಯಾರಾದ್ರೂ ತರ್ಬೋದಮ್ಮ, ಆದ್ರೆ ಮದುಮಗಳು ತಾಯಿ ಕೈಯಲ್ಲಿ ಅರಿಶಿನ ಕೊಡ್ಸಿದ್ರೆ ದೀರ್ಘಾಯಸ್ಸು ಸುಮಂಗಳತ್ವ ಸಿಗತ್ತೆ. ಅತ್ತೆ ಕೊಡೋ ಅರಿಶಿಣದಿಂದ ಮಕ್ಕಳು ಮರಿ ವಂಶಾಭಿವೃದ್ಧಿ ಆಗತ್ತೆ. ನಮಗ್ ಬೇಕಾಗಿರೋದು ಇಂಥದೇ ಪುರೋಹಿತ್ರೆ. ಕಲ್ಪನಾ, ರೂಪ, ನೀವಿಬ್ರು ಹೋಗಿ ಅರ್ಶನದ ಕೊಂಬ್ ತಗೊಂಡ್ ಬನ್ನಿ. ಓಂ ಸರ್ವಾದಿ ದೇವತಾಭ್ಯೋ ನಮಃ. ಓಂ ಶ್ರೀಮನ್ ಮಹಾ. ನೀನ್ ಹೋಗ್ಬೇಡ ಮಾಮ್, ನಿನ್ ಕೈಯಿಂದ ಕೊಟ್ರೆ ಅವಳಿಗೆ ದೀರ್ಘಾಯಸ್ ಸಿಗುತ್ತಂತೆ. ಡೋಂಟ್ ವರಿ ಬಿಬಿ, ಸ್ವಂತ ತಾಯಿ ಕೊಟ್ರೆ ಆಯಸ್ ಹೆಚ್ಚಾಗೋದು. ತಾಯಿ ಅಲ್ದೇ ಇರೋ ತಾಯಿ ನಾನ್ ಕೊಟ್ರೆ ಅವಳ ಪ್ರಾಣ ನಿಲ್ಲಲ್ಲ. ಏಯ್ ಗಂಗಾ, ಆ ಮೃತ್ಯು ದೇವತೆ ನಮ್ಮಮ್ಮನ ರೂಪದಲ್ಲಿ ನಿಂಗೆ ಅರ್ಶಿನ ಕೊಡ್ತಿದ್ದಾಳೆ. ನೀನು ಸಾಯೋದು ಖಂಡಿತ. ಅನುಷಾ ಅವ್ರೆ ಏನ್ ನಾಣಿ ಅವ್ರೆ? ನಿಮಗೆ ನನ್ನ ಹೆಂಡತಿ ಮೀನಾಕ್ಷಿ ದೊಡ್ಡ ಫ್ಯಾನು. ಅಯ್ಯೋ, ನನ್ ಫ್ಯಾನು AC ಯಾವ್ದು ಅಲ್ಲ, ನಾನೊಬ್ಳು ಕಾಲೇಜ್ ಸ್ಟೂಡೆಂಟ್. ಗೊತ್ತಿದೆ, ಅವಳು ನಿಮ್ಮನ್ನ ಎಲ್ಲೋ ಮಾರ್ಕೆಟ್ ನಲ್ಲಿ ನೋಡಿದ್ಲಂತೆ. ನಿಮ್ ಸೀರೆ, ಬೊಟ್ಟು, ಭಾಷೆ, ವೇಷ ಅವಳಿಗೆ ತುಂಬಾ ಇಷ್ಟ ಆಯ್ತಂತೆ. ಏನಮ್ಮ, ನಿಮ್ ಫೋನ್ ನಂಬರ್ ಸ್ವಲ್ಪ ಕೊಟ್ರೆ ನನಗಲ್ಲ, ನನ್ನ ಹೆಂಡತಿ ಕೊಟ್ಟು ನಿಮಗೆ ಫೋನ್ ಮಾಡ್ಸೋಣ ಅಂತ. ನನ್ನ ಹತ್ರ ಫೋನೇ ಇಲ್ವಲ್ಲ. ನಮ್ ವಿರಾಟ್ ಸರ್ ನಂಬರ್ ಕೊಡ್ಲಾ? ಯಾವ್ದೋ ಒಂದ್ ಕೊಡಿ. ಬರ್ಕೊಳ್ಳಿ. ಹೇಳಿ. ಅಷ್ಟೇ. ಸರಿನಾ? ಥ್ಯಾಂಕ್ ಯು ಮಾ. ನನ್ಮಂತಾಯ ಸಹಸ್ರಮೂರ್ತಿ ಸಹಸ್ರಪಾದೋಕ್ಷಶಿರೋರ್ಬಾಹುವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ. ಅಮ್ಮ, ನೀವಿಬ್ರು ಸೇರಿ ಆ 3 ಒರಳಲ್ಲೂ ಅರಿಶಿಣದ ಕೊಂಬ ಹಾಕಿ. ಹಾಗೆ ಆಗ್ಲಿ. ಪದ್ಮಾನಹೇ ಪದ್ಮದೇ ಪತ್ರೆ ಪದ್ಮಪ್ರಿಯೇ ಪದ್ಮದಲಯದಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯೇ ಸಂವಿಧತ್ಸ್ವ ಪುತ್ರಪೌತ್ರಧನಂ ಧಾನ್ಯಂ ಹಸ್ತ್ಯಾಶ್ವಾದಿಕವೀರತಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತ್ಮನಂ.
हरिमत्मुक्तनं वायुर्धनं सूर्योदनं वस्पोदमिन्द्रो बृहस्पतिर्वर्णं धनमत्नते वैनते शोभं त्रिविधिशोमं कृतोत्था सोमं धनस्य मैत्रिं ददाति सोमिनीं न क्रोधो न च मात्सर्यं न लोभो नाश्वामं भक्तानां पुरुषोत्तमे दौसचन्द्रार्कनक्षत्रकं दिशो उद्भवद्ये वासुदेवस्य वीर्येण विदितान्यत्मने ससरासर्गन्धं सयोक्षगरात्रं जगत्सुषे वर्तते कृष्णसचराचरम् इन्द्रियाणि मनो विधिः सत्यं तेजोबलं धृतिः वासुदेवत्तान्यनक्षेत्रं क्षेत्रज्ञश्चैव च ಮಾ ವಧುವರ ಇಬ್ಬರ ಜೊತೆಗೆ ಇನ್ನಿಬ್ರು ಜೋಡಿರು ಯಾರು ಅರ್ಶನ ಕೊಡ್ತೀರಾ? ನಾನು ಭೂಮಿ ಸೇರಿ ಅರ್ಶಿಣ ಕೊಡ್ತೀವಿ. ಮತ್ತೆ ಇನ್ನೊಂದು ಜೋಡಿ ಇಲ್ಲೇ ಇದೀವಲ್ಲ ಸೋದರತೆ ಮಾವ, ನಾನು ನನ್ ಗಂಡ ಕೊಡ್ತೀವಿ ಬನ್ರಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯ ನಮಃ. ಈಗಲೇ ಹೋಗಿ ನಂದಿಕಾಗೆ ಹೇಳಬೇಕು. ಓಕೆ ಓಕೆ ನಡಿ. ಹಾ ಸರಿ ಬಾ. ನಂದಿಕಾ, ನಿನ್ ಪ್ಲೇಸ್ಗೆ ಆ ಭೂಮಿಕಾ ಬಂದಿದ್ದಾಳೆ ನೋಡ್ಬಾ. ನ್ಯಾಂಡಿ, ಈಗ ಭೂಮಿ ವಿರಾಟ್ ಸರ್ ಜೊತೆ ಸೇರಿ ಅರ್ಶಿನ ಕೊಡ್ತಾಳೆ. ಅದೇನಾದ್ರೂ ನಡೆದ್ರೆ ಅವರಿಬ್ರಿಗೂ ಮದ್ವೆ ಆದ ಹಾಗೇನೆ. ಮಹಾಲಕ್ಷ್ಮಾಯ ವಿದ್ಮಹೇ. ಅಮ್ಮ, 3 ಜೋಡಿನೂ ಒನಕೆನ ತಗೊಳ್ಳಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯ ನಮಃ.